ಹಲೋ ಗಾಯ್ಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿಫ್ಟಿ ನೋಡಿ ನಮಗೆ 400+ ಪಾಯಿಂಟ್ ನಮಗೆ ಗ್ಯಾಪ್ ಡೌನ್ ಆಗಿ ಈಗ 24,260 ನಲ್ಲಿ ನಮಗೆ ಈಗ ಟ್ರೇಡ್ ಮಾಡ್ತಾ ಇದೆ. ಅಂದ್ರೆ ಫುಲ್ ಡೌನ್ ಬಂದಿದೆ. ಆಲ್ಮೋಸ್ಟ್ ಒಂದು 500 ಪಾಯಿಂಟ್ ಇವಾಗ ಪ್ರೆಸೆಂಟ್ ನಮಗೆ ನಿಯರ್ ಡೌನ್ ಆಗಿರೋದು. ಓಕೆನಾ. ಸೊ 490 ಆ ರೇಂಜ್ ಅಲ್ಲಿ ರೌಂಡ್ ಫಿಗರ್ ನೋಡೋದಾದ್ರೆ 500 ಪಾಯಿಂಟ್ ನಮಗೆ ನಿಯರ್ ಡೌನ್ ಆಗಿದೆ. ಸೊ 500 ಪಾಯಿಂಟ್ ಆಗುತ್ತೆ, ಈ ಲೆವೆಲ್ಗೆ ಬಂದೇ ಬರುತ್ತೆ ಇವತ್ತು. ಓಕೆ, ಸೊ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಇವಾಗ ಯಾವ ತರ ನಾವು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ಅದಕ್ಕಿಂತ ಮೊದಲು ನಮ್ಮ ವೇವ್ ಅನಾಲಿಸಿಸ್ ಅಲ್ಲಿ ಬಿಡ್ತೀನಿ ನೋಡಿ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಮಗೆ ಎ ಆಗಿ ಬಿ ಆಗಿ ಸಿ ಕೂಡ ಕಂಪ್ಲೀಟ್ ಆಗಿದೆ. ಸೊ ನಮಗೆ ಇಲ್ಲಿಂದ ಬಂದು ನಮಗೆ ರಿವರ್ಸಲ್ ಆಗುವಂತ ಚಾನ್ಸಸ್ ಇದೆ. ಸೊ ನೋಡ್ಕೊಂಡು ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡಿ ಈಗ ಇದು ಇಲ್ಲಿಗೆ ಬಂದು ಇಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಒಂದು ಮೇಲ್ಗಡೆ ಹೋಗುವಂತ ಸೈನ್ ಕೊಡ್ತು ಅಂದ್ರೆ ನಾನು ಇಲ್ಲಿಂದ ಇಲ್ಲಿವರೆಗೂ ಹಾಗೆ ಇಲ್ಲಿಂದ ಇಲ್ಲಿವರೆಗೂ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿವರೆಗೂ ಇಟ್ಟು ಟ್ರೇಡ್ ಮಾಡ್ತೀನಿ. ಓಕೆ, ಪ್ರತಿ ಲೆವೆಲ್ ಆದ್ಮೇಲೆ ನನಗೆ ಇಲ್ಲಿ ಬಂತಲ್ವಾ, ಇಲ್ಲಿ ಬ್ರೇಕ್ಔಟ್ ಆಗಬೇಕು, ರಿಟ್ರೇಸ್ಮೆಂಟ್ ತಗೋಬೇಕು, ಎಂಟ್ರಿ ತಗೋಬೇಕು. ಸೊ ಪ್ರತಿ ಲೆವೆಲ್ಸ್ ಅಲ್ಲಿ ಇದು ನಿಮ್ಗೆ ಗೊತ್ತೇ ಇದೆ. ಸೊ ಹೊಸದಾಗಿ ನಾನು ಹೇಳಬೇಕು ಅಂತ ಇಲ್ಲ, ನೀವು ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಬೈ ಚಾನ್ಸ್ ಏನಾದ್ರು ನನಗೆ ಈ ಲೆವೆಲ್ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ. ಸೊ ಸಡನ್ ಆಗಿ ಎಂಟ್ರಿ ತಗೊಳಕ್ ಹೋಗಬಾರ್ದು. ಒಂದು ರಿಟ್ರೇಸ್ಮೆಂಟ್ ಆಗಬೇಕು, ಸ್ವಲ್ಪ ಹೊತ್ತು ಏನಾದ್ರು ಹೋಲ್ಡ್ ಮಾಡೋ ತರ ಈ ತರ ಸೈನ್ ಕೊಟ್ಟು ನಮಗೆ ಕೆಳಗಡೆ ಬರುವಂತ ಒಂದು ಸೈನ್ ಕೊಡ್ತು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಟ್ರೇಡ್ ಮಾಡಬೇಕು. ಅಗೇನ್ ಇದನ್ನು ಬ್ರೇಕ್ಔಟ್ ಮಾಡಿದ್ಮೇಲೆ ಮತ್ತೆ ರಿಟ್ರೇಸ್ಮೆಂಟ್ ಒಂದು ಎಂಟ್ರಿ ಸೈನ್ ನಮಗೆ ಸೈನ್ ಕೊಡ್ತು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್. ಸೊ ಪ್ರತಿ ಲೆವೆಲ್ಸ್ ಅಲ್ಲೂ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ನಾವು ಟ್ರೇಡ್ ಮಾಡಬೇಕು. ಸೊ ಇದನ್ನ ಒತ್ತಿ ನಾನು ಎವ್ರಿ ಡೇ ಹೇಳ್ತೀನಿ. ನಿಮ್ ಕಿರಿಕಿರಿ ಆಗ್ಬಹುದು, ಏನು ಇವನು ಪ್ರತಿ ಲೆವೆಲ್ ಅಂತ ಹೇಳ್ತಾನೆ ಅಂತ. ಆಕ್ಚುಲಿ ನಮಗೆ ಟ್ರೇಡಿಂಗ್ ರಿಯಾಲಿಟಿನೇ ಅದು. ನಾನು ಆಗ್ಲೇ ಹೇಳಿದ್ನಲ್ವಾ, ಕೆಳಗಡೆಯಿಂದ ಮೇಲೆ ರಿವರ್ಸಲ್ ಆಗ್ಬಹುದು ಅಂತ. ಸೊ ಇಲ್ಲಿಗೆ ಬಂದ ತಕ್ಷಣ ಇಲ್ಲೂ ಕೂಡ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್. ಅದೇ ತರ ಡೌನ್ ಸೈಡ್ ಏನೇನ್ ಲೆವೆಲ್ಸ್ ಇದೆಯೋ ಅವೆಲ್ಲ ನಮ್ಮ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು. ಹಾಗೆ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಏನಾದ್ರೂ ಮೇಲ್ಗಡೆ ಹೋಗುವಂತ ಸೈನ್ ಕೊಡ್ತು ಈ ಲೆವೆಲ್ ಬಂದ್ಮೇಲೆ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಟ್ರೇಡ್ ಮಾಡಬೇಕು. ಅದೇ ತರ ಇಲ್ಲೂ ಕೂಡ ಲೆವೆಲ್ಸ್ ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಬೈ ಚಾನ್ಸ್ ಏನಾದ್ರೂ ಇಲ್ಲಿಗೆ ಬಂದಿದ್ದು ಹೀಗೆ ಇದನ್ನ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಹಾಗೇನು ಒಂದು ರಿಟ್ರೇಸ್ಮೆಂಟ್, ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್. ಓಕೆ, ಲೆವೆಲ್ಸ್ ನೋಡ್ಕೊಂಡು ನಾವು ಟ್ರೇಡ್ ಮಾಡಿದ್ರೆ ಆಯ್ತು. ತುಂಬಾ ಈಸಿ ಆಗಿರುತ್ತೆ. ಓಕೆನಾ, ಟೆನ್ಷನ್ ಮಾಡ್ಕೊಳ್ಬಾರ್ದು ಯಾವಾಗ್ಲೂ. ನೋಡಿ ಇಲ್ಲೇ ಈಗ ಒಂದು ರೆಸಿಸ್ಟೆನ್ಸ್ ತಗೊಂಡು ಮೇಲೆ ಹೋಗೋ ತರ ಕಾಣ್ತಾ ಇದೆ. ಬಟ್ ಒಂದ್ ಹೇಳ್ತೀನಿ, 10 o'clock ವರ್ಗು ಯಾವುದೇ ರೀತಿ ಎಂಟ್ರಿನ ಪ್ಲಾನ್ ಮಾಡಬೇಡಿ. ಸೊ ತಗೊಳ್ಬೇಡಿ, ನಾನಂತೂ ತಗೊಳ್ಳಲ್ಲ. ಸೊ ಅದನ್ನ ನಾನು ಬೇರೆಯವ್ರಿಗೂ ಕೂಡ ಹೇಳೋದು. ಓಕೆನಾ. ಸೊ ಯಾಕೆ ಅಂತಂದ್ರೆ ಮಾರ್ಕೆಟ್ ನಮಗೆ ಸ್ವಲ್ಪ ಸೆಟಲ್ ಆಗ್ಲಿ, ಸೆಟಲ್ ಆದ್ಮೇಲೆ ಒಂದು ಎಂಟ್ರಿ ಪ್ಲಾನ್ ಮಾಡುವ. ಓಕೆ, ಸೊ ಈಗ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡುವ. ನೋಡಿ ನಾನು ಹೇಳ್ದಾಗೇನೆ ಇಲ್ಲಿಗೆ ಬಂದು ನೋಡಿ ಈಗ ರಿವರ್ಸಲ್ ತಗೊಳ್ಳೋ ತರ ಅಂದ್ರೆ ಅಟ್ಲೀಸ್ಟ್ ಇಲ್ಲಿವರೆಗೂ ಬರುತ್ತೆ. ಈಗ ರಿವರ್ಸಲ್ ತಗೊಳ್ಳೋ ತರ ನನಗೆ ಕಾಣ್ತಾ ಇದೆ. ಓಕೆ, ಬ್ಯಾಂಕ್ ನಿಫ್ಟಿ ಚಾರ್ಟ್ ಹೋಗುವ. ಇವಾಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಮ SR ಲೆವೆಲ್ ಇಟ್ಕೊಂಡು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ಅದಕ್ಕಿಂತ ಮೊದಲು ನಮ್ಮ ವೇವ್ ಕೌಂಟ್ ಹೇಳ್ಬಿಡ್ತೀನಿ ನೋಡಿ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಮಗೆ ಎ ತುಂಬಾ ದೊಡ್ಡದಾಗಿದೆ. ಸೊ ಬಿ ಒಂದು ನಾರ್ಮಲ್ ಆಗಿ ಎಷ್ಟು ಬರಬೇಕು ಅಷ್ಟು ಬಂದು, ಸಿ ಈಗ ನಮ್ಮ ಎ ಲೆವೆಲ್ ಏನಿದೆಯಲ್ವಾ ಅದ್ರ ನಿಯರ್ ಟ್ರೇಡ್ ಮಾಡ್ತಾ ಇದೆ, ಸ್ವಲ್ಪ ಕೆಳಗಡೆ ಬಂದು. ಸೊ ನನಗೆ ಇಲ್ಲಿಂದ ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ನನಗೆ ಈ ಎ ಇದೆಯಲ್ವಾ, ಎ ತುಂಬಾ ದೊಡ್ಡದಾಗಿದೆ. ಸೊ ಎ ದೊಡ್ಡದಾಯ್ತು ಅಂದ್ರೆ ನನಗೆ ಸಿ ಅಷ್ಟೇ ದೊಡ್ಡ ಆಗುವಂತ ಚಾನ್ಸಸ್ ಕಡಿಮೆ. ನಾರ್ಮಲ್ ಆಗಿ ಸಿ ದೊಡ್ಡದಿರುತ್ತೆ, ಬಟ್ ಎ ಇಷ್ಟು ದೊಡ್ಡ ಮೂವ್ ಕೊಟ್ಟಿರೋದ್ರಿಂದ ಸಿ ನನಗೆ ಈ ಲೆವೆಲ್ ಅಥವಾ ಇನ್ನು ಸ್ವಲ್ಪ ಕೆಳಗಡೆ ಬಂದು ನನಗೆ ಒಂದ್ ಸ್ವಲ್ಪ ರಿವರ್ಸಲ್ ಹೋಗುವಂತ ಚಾನ್ಸಸ್ ಇದೆ. ಸೊ ಅದೇ ತರ ಕೂಡ ನೋಡಿ ಇಲ್ಲಿ ನಮಗೆ ರಿಯಾಕ್ಟ್ ಮಾಡಿದೆ. ಸೊ ಸ್ವಲ್ಪ ಒಂದೇನು ಫುಲ್ ಬ್ಯಾಕ್ ಕೊಟ್ಟಿದೆ. ಬಟ್ ಹಿಂಗ್ ಬಂತು ಅಂದ ತಕ್ಷಣ ನಾವು ಇದ್ ಮೇಲೆ ಹೋಗುತ್ತೆ ಅಂತ ಟ್ರೇಡ್ ಮಾಡಬಾರ್ದು. ಸೊ ಮಾರ್ಕೆಟ್ ಹೆಂಗ್ ಹೇಳುತ್ತೆ ಅದ್ರ ಪ್ರಕಾರ ನಮ್ಮ ಲೆವೆಲ್ಸ್ ಗಳು ಇಟ್ಕೊಂಡು ನಾವು ಟ್ರೇಡ್ ಮಾಡ್ಕೊಂಡು ಹೋಗ್ಬೇಕು. ಓಕೆ, ಸೊ ನೋಡಿ ಈಗ ನಮಗೆ ಈ ಲೆವೆಲ್ಸ್ ಹತ್ರ ಬಂದು ಇಲ್ಲೇ ಒಂದು ರೆಸಿಸ್ಟೆನ್ಸ್ ತಗೊಂಡು ಈಗ ರಿಜೆಕ್ಟ್ ಮಾಡಿ ಕೆಳಗಡೆ ಹೋಗೋ ತರ ಕಾಣ್ತಾ ಇದೆ. ಸೊ ನಾವು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಇವತ್ತು ತುಂಬಾ ದೊಡ್ಡ ದೊಡ್ಡ ಕ್ಯಾಂಡಲ್ ಆಗುತ್ತೆ, ಹುಷಾರಾಗಿ ಟ್ರೇಡ್ ಮಾಡಬೇಕು. ಬಟ್ ನಾರ್ಮಲ್ ಆಗಿ ನೇಕೆಡ್ ಆಪ್ಷನ್ ಬೈ ಮಾಡಕ್ಕಂತೂ ಹೋಗ್ಲೇಬೇಡಿ. ಹೆಡ್ಜ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ಸೇಫ್ ಅಂತ ಅನ್ಸುತ್ತೆ ನನಗೆ. ಬ್ಯಾಂಕ್ ನಿಫ್ಟಿ ನೋಡಿ ಒಂದೊಂದು ಕ್ಯಾಂಡಲ್ ನಮಗೆ 200-300 ಪಾಯಿಂಟ್ಸ್ ಇದೆ. ಇವಾಗ ನೋಡಿ ನಮಗೆ ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ನ ಒಂದು ರೆಸಿಸ್ಟೆನ್ಸ್ ಆಗಿ ತಗೊಂತಾ ಇದೆ. ಏನಾದ್ರೂ ನನಗೆ ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲ್ಗಡೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಟ್ರೇಡ್ ಮಾಡ್ತೀನಿ. ಅಗೇನ್ ನಾನು ನಿಫ್ಟಿಯಲ್ಲಿ ಹೇಳೋದು ಮರ್ತ್ಬಿಟ್ಟೆ. ಸೊ ಇಲ್ಲಿ ಹೇಳ್ತೀನಿ ಕೇಳಿ. 50-60 ಪಾಯಿಂಟ್ ಮಾತ್ರ ನಿಫ್ಟಿಯಲ್ಲಿ ಟಾರ್ಗೆಟ್ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ 60 ಪಾಯಿಂಟ್. ಹಾಗೆ ಬ್ಯಾಂಕ್ ನಿಫ್ಟಿಯಲ್ಲಿ 150 ಇಂದ 100 ಪಾಯಿಂಟ್ ಇದು ನಮಗೆ ಇವತ್ತು ನಮ್ಮ ಸ್ಪಾಟ್ ಅಲ್ಲಿ ಟಾರ್ಗೆಟ್ ಇಟ್ಕೋಬೇಕು. ಸೊ ಇದ್ರ ಹಾಫ್ ನಮ್ಗೇನು ಆಪ್ಷನ್ ಅಲ್ಲಿ ಪರ್ ಶೇರ್ ಸಿಗುತ್ತೆ. ಈಗ 100 ನೀವು ಟಾರ್ಗೆಟ್ ಇಟ್ಟಿದೆ ಅಂದ್ರೆ 50 ರೂಪೀಸ್ ಸಿಗುತ್ತೆ. ನೀವು ಅಟ್ ದ ಮನಿಯಲ್ಲೇ ಬೈ ಮಾಡಬೇಕು. ಓಕೆ, ಸೊ ಔಟ್ ಆಫ್ ದ ಮನಿ ಹೋದ್ರೆ 100% ನೀವು ಲಾಸ್ ಆಗ್ತೀರಾ. ಜೊತೆಲಿ ಇದೇನು ನಾವೀಗ ಸ್ಪಾಟ್ ಅಲ್ಲಿ ಈ ಪ್ರೈಸ್ ನ ಟಾರ್ಗೆಟ್ ಇಟ್ಕೊಂಡಿರ್ತೀವಲ್ವಾ, ಇದ್ರ ಹಾಫ್ ಏನಿದೆಯಲ್ವಾ ಅದನ್ನ ನಾವು ಸ್ಟಾಪ್ ಲಾಸ್ ಇಟ್ಕೋಬೇಕು ಸ್ಪಾಟ್ ಅಲ್ಲಿ. ಓಕೆ, ಸೊ ಈಗ 60 ರೂಪಾಯಿ ಅಂತಂದ್ರೆ ನಾವೇನ್ ಮಾಡ್ತೀವಿ, 30 ರೂಪಾಯಿ ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ನಮಗೆ ಒಂದು 15-16 ರೂಪಾಯಿ ನಮಗೆ ಪರ್ ಶೇರ್ ಆಪ್ಷನ್ ಅಲ್ಲಿ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂತಂದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ. ಇದ್ರ ಬಗ್ಗೆ ನನಗೆ ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ಹೇಳಿದ್ದಾರೆ ಆಪ್ಷನ್ ಬಗ್ಗೆ. ಸೊ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಫಸ್ಟ್ ನನ್ನ ವೇವ್ ಅನಾಲಿಸಿಸ್ ಪಾರ್ಟ್ 2 ನ ಕಂಪ್ಲೀಟ್ ಮಾಡ್ಕೊಂಡು ಅದನ್ನ ಅಪ್ಲೋಡ್ ಮಾಡ್ತೀನಿ. ಅದಾದ್ಮೇಲೆ ಅದನ್ನ ನೆಕ್ಸ್ಟ್ ಮಾಡ್ತೀನಿ. ಓಕೆ, ಸೊ ಈಗ ನೋಡಿ ನಾನು ಹೇಳಿದ್ನಲ್ವಾ, ಇಲ್ಲಿಂದ ಇಲ್ಲಿಗೆ ಬಂದ್ರೆ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಅಂತ. ಅದೇ ತರ ಇದನ್ನು ಬ್ರೇಕ್ಔಟ್ ಆಯ್ತು ಅಂದ್ರೆ ಒಂದು ರಿಟ್ರೇಸ್ಮೆಂಟ್, ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಬೈ ಚಾನ್ಸ್ ಏನಾದ್ರು ನನಗೆ ಈ ಲೆವೆಲ್ ಬಂದ್ಮೇಲೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಏನಾದ್ರೂ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಅಗೇನ್ ಮತ್ತೆ ಈ ಲೆವೆಲ್ ಗಳನ್ನ ನಾವು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬೇಕು. ಓಕೆ, ಎಲ್ಲಾದ್ರೂ ನಮಗೆ ರಿವರ್ಸಲ್ ಸೈನ್ ಸಿಗ್ತಾ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ, ಸೊ ಅಲ್ಲಿ ನಾವು ಅಲರ್ಟ್ ಆಗಬೇಕು. ಅಲ್ಲಿಂದ ಮೇಲ್ಗಡೆ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಸೊ ಅದೇ ತರ ನೋಡಿ ನನಗೆ ಈ ಲೆವೆಲ್ ಬಂತು ಅಂದ್ರೂ ಮತ್ತೆ
ಅಗೇನ್ ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ನೋಡ್ಕೊಂಡು ನಾವು ಟ್ರೇಡ್ ಮಾಡಬೇಕು. ಓಕೆನಾ. ಹಾಗೆ ನನಗೆ ಈ ಝೋನ್ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ, ಆರೆಂಜ್ ಝೋನ್ ಅಗೇನ್ ಒಂದು ರಿಟ್ರೇಸ್ಮೆಂಟ್, ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಈಗ ನಾವು ಡೌನ್ ಸೈಡ್ ನೋಡೋದಾದ್ರೆ ನೋಡಿ, ಡೌನ್ ಸೈಡ್ ಬೈ ಚಾನ್ಸ್ ಈಗ ಇಲ್ಲಿ ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಏನಾದ್ರು ಒಂದ್ ಸ್ವಲ್ಪ ಹೋಲ್ಡ್ ಮಾಡಿ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಒಂದು ರಿಟ್ರೇಸ್ಮೆಂಟ್, ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್. ಸೊ ಪ್ರತಿ ಲೆವೆಲ್ ಅಲ್ಲಿ ಕೂಡ ನಮಗೆ ಒಂದು ಬ್ರೇಕ್ಔಟ್ ಆದ್ಮೇಲೆ ಒಂದು ರಿಟ್ರೇಸ್ಮೆಂಟ್ ಸಿಗಬೇಕು. ಸೊ ಆವಾಗಲೇ ಎಂಟ್ರಿ ತಗೊಂಡ್ರೆ ಅದೊಂದು ಪರ್ಫೆಕ್ಟ್ ಎಂಟ್ರಿ ಆಗಿರುತ್ತೆ. ಹಾಗೆ ಅದು ಸಕ್ಸಸ್ ಆಗುವಂತ ರೇಟ್ ಕೂಡ ಜಾಸ್ತಿ ಇರುತ್ತೆ. ಜೊತೆಲಿ ನಮಗೆ ನೋಡಿ, ನಾವು ಲೆವೆಲ್ಸ್ ಟು ಲೆವೆಲ್ಸ್ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬೇಕು. ನಾನು ಇಲ್ಲಿಂದ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್ ಅನ್ನಲ್ವಾ, ಹಂಗಂತ ಇಲ್ಲಿ ಎಂಟ್ರಿ ತಗೊಂಡವರು ಇಲ್ಲಿ ರೀಚ್ ಆದ ತಕ್ಷಣ ನೀವು ಹೋಲ್ಡ್ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ. ಸೊ ಇಲ್ಲಿ ಬಂತು ಅಂದ ತಕ್ಷಣ ನೀವು ಎಕ್ಸಿಟ್ ಆಗ್ಬಿಡ್ಬೇಕು. ಅದಕ್ಕಿಂತ ಮೊದಲು ನಾನು ಹೇಳಿದ್ನಲ್ವಾ 100 ಪಾಯಿಂಟ್ ಅಂತ, ಸೊ ಅಷ್ಟೇ ನೀವು ಟಾರ್ಗೆಟ್ ಇಟ್ಕೋಬೇಕು. ಬೈ ಚಾನ್ಸ್ ಏನಾದ್ರೂ ಇನ್ನೂ ಕೆಳಗಡೆ ಹೋಗುವಂತ ಸೈನ್ ಕೊಡ್ತು ಅಂತಂದ್ರೆ ನಾವು ಸ್ಟಾಪ್ ಲಾಸ್ ನ ಟ್ರಯಲ್ ಮಾಡ್ಕೊಂಡು ಇಲ್ಲಿವರೆಗೂ ಬರ್ಬೋದು. ಸೊ ನಿಮಗೆ ಸೇಫ್ ಆಗಿ ಟ್ರೇಡ್ ಮಾಡಬೇಕು, ನನ್ಗೆ ಇಷ್ಟ ಸಾಕು ಅಂದ್ರೆ 100 ಪಾಯಿಂಟ್ಗೆ ಎಕ್ಸಿಟ್ ಆಗ್ಬಿಡ್ಬೇಕು ನೀವು. ಓಕೆನಾ. ಸ್ಟಾಪ್ ಲಾಸ್ ಟ್ರಯಲ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಾದ್ಮೇಲೆ ನಾವು ಇಲ್ಲಿಗೆ ಬಂದ ತಕ್ಷಣ ಪ್ರಾಫಿಟ್ ಬುಕ್ ಮಾಡಲೇಬೇಕು. ಅದಾದ್ಮೇಲೆ ನನಗೆ ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂತಂದ್ರೆ ಮತ್ತೆ ಎಂಟ್ರಿ ತಗೊಳ್ಳುವ, ಇಲ್ಲಿ ನೋ ಪ್ರಾಬ್ಲಮ್. ಓಕೆ. ಸೊ ಈ ತರ ನೀವು ಫಾಲೋ ಮಾಡ್ಕೊಂಡು ಹೋಗಿ. ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಪ್ಲಾನ್ ಆಗಿರುತ್ತೆ ಇವತ್ತು ನಮ್ದು. ಸೊ ಯಾವ ತರ ಒಂದು ಟ್ರೇಡ್ ಗಳು ಸಿಗುತ್ತೆ ಅಂತ ನೋಡುವ. ಹಾಗೆ ಹೊಸಬ್ರಿಗೆ ನಾನು ಹೇಳ್ತಾ ಇರೋದು, ಹುಷಾರಾಗಿ ಟ್ರೇಡ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ಈ ಲೆವೆಲ್ಸ್ ಗಳನ್ನ ವಾಚ್ ಮಾಡ್ತಾ ಕೂತ್ಕೊಳ್ಳಿ. ಸಾಕಷ್ಟು ಜನ ನನಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ನನಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ತಾರೆ ಪರ್ಸನಲಿ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ, ನಿಮ್ ಲೆವೆಲ್ಸ್ ಚೆನ್ನಾಗಿ ವರ್ಕ್ ಆಗ್ತಿದೆ, ಸೊ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಪೇಪರ್ ಟ್ರೇಡ್ ಮಾಡ್ತಿದ್ದೀನಿ, ಈ ತರ ಎಲ್ಲ ಹೇಳ್ತಾ ಇದ್ದೆ. ನನಗೆ ತುಂಬಾ ಖುಷಿ ಆಗುತ್ತೆ ಆ ತರ ಕೇಳಕ್ಕೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.